ಜಿಲ್ಲೆಯ ಮನ್ನಕೇಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೀದರ್ ದಕ್ಷಿಣ ಮಂಡಲದ ನೂತನ ಅಧ್ಯಕ್ಷರ ಹಾಗೂ ಪ್ರಥಮ ಕಾರ್ಯಕಾರಿಣಿ ಸಭೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಮಂಡಲ ಅಧ್ಯಕ್ಷ ರಾಜರೆಡ್ಡಿ, ಚಂದ್ರಯ್ಯ ಸ್ವಾಮಿ, ಸಾಯಿನಾಥ ಪಾಟೀಲ್ ಸೇರಿದಂತೆ ದಕ್ಷಿಣದ ನೂರಾರು ಪದಾಧಿಕಾರಿಗಳು, ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದಕ್ಷಿಣದ ಬಿಜೆಪಿ ಸಂಘಟನೆಯ ಬಲವರ್ಧನೆ ಕುರಿತು ಶಾಸಕರು ಮಾತನಾಡಿದರು. ಏನ್ ಮಾತನಾಡಿದ್ರು ತೋರಿಸ್ತೀವಿ ನೋಡಿ. ನಮ್ಮ ಕಳೆದ ಬಾರಿ ಎಂಎಲ್ಎ ಚುನಾವಣೆ ನಮ್ಮ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ 2008ರಲ್ಲಿ 31,000, 2013ರಲ್ಲಿ ಪಕ್ಷ ವಿಂಗಡಣೆ ಆಗಿತ್ತು. ಬಹಳಷ್ಟು ವ್ಯತ್ಯಾಸ ಆಯ್ತು, ಅದ್ರ ಬಗ್ಗೆ ನಾವು ಹೇಳಲ್ಲ. 2018ರಲ್ಲಿ 34,000, 42,000, 2023ರಲ್ಲಿ 50,000. ಹಿಂಗ್ ಗ್ರಾಫಿಕ್ ಏರ್ಲತ್ತು ಬಿಜೆಪಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಇನ್ನು 50,000ಗೆ ಮೊನ್ನೆ ಎಂಪಿ ಚುನಾವಣೆಯಲ್ಲಿ 50,000, 55,000, 5,000 ಜಾಸ್ತಿ. ಇವಾಗ ನಾವು 75,000 ನಮ್ಮ ಸೇಫ್ ಆಗಿ ಮತ್ತೊಂದ್ಸಲ ವಿಧಾನಸಭಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಝಂಡ ಹಾರಿಸಬೇಕಾದ್ರೆ ನಾವು 75,000 ಮತ ತಗೋಬೇಕು, 75,000 ಮೆಂಬರ್ಶಿಪ್ ಮಾಡಬೇಕು. ಈ ವೇಳೆ ದಕ್ಷಿಣ ಮಂಡಲದ ನೂತನ ಅಧ್ಯಕ್ಷರಾಗಿ ಎಂ ಗುರುನಾಥ ರಾಜಗಿರೆ ಅವರನ್ನು ಆಯ್ಕೆ ಮಾಡಲಾಗಿತ್ತು. ನೂತನ ಬಿಜೆಪಿ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರು ಎಂ ಗುರುನಾಥ ರಾಜಗಿರೆ ಅವರು ಆಯ್ಕೆ ಮಾಡಿದ ನಾಯಕರುಗಳಿಗೆ ಅಭಿನಂದನೆ ತಿಳಿಸಿದರು. ಬಿಜೆಪಿ ನೂತನ ಸದಸ್ಯತ್ವ ಅಭಿಯಾನಕ್ಕೆ ಹಾಗೂ ಸಂಘಟನೆಗೆ ಮತ್ತಷ್ಟು ಒತ್ತು ನೀಡುವುದಾಗಿ ಹೇಳಿದರು. ಈ ಬೀದರ್ ದಕ್ಷಿಣ ಮಂಡಲ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಕಾರ್ಯಕಾರಿಣಿ ಸಭೆ ಹಾಗೂ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರು, ರಾಜ್ಯ ಕಾರ್ಯದರ್ಶಿಗಳು ಶೈಲೇಂದ್ರ ಬೆಲ್ದಾಳವರು ಬಂದಿದ್ದರು. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವೀರಪ್ಪ ಅವರು, ನಮ್ಮ ಉಸ್ತುವಾರಿಗಳಾದ ಸೂರ್ಯಕಾಂತ್ ಶೀಲಾಭಟ್, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮಂಡಲ, ರಾಜ್ಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದರು. ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ಈಗೇನು ಮುಂದಿನ ದಿನಗಳಾಗ ಇಡೀ ವಿಶ್ವದಾಗೆ ಅತಿ ಹೆಚ್ಚು ಯಾವುದಾದ್ರೂ ಪಕ್ಷಕ್ಕೆ ಒಂದು ಸದಸ್ಯತ್ವ ಅದಾದಂದ್ರೂ ಭಾರತೀಯ ಜನತಾ ಪಕ್ಷ ಅದ. ಅದಕ್ಕೋಸ್ಕರ ಈ ಮುಂದಿನ ದಿನಗಳದಾಗ ನಮ್ಮ ಪಕ್ಷದ ಕಾರ್ಯಕ್ರಮ ಹೆಂಗದ, ಪ್ರತಿ 6 ವರ್ಷಕ್ಕೊಂದ್ಸಲ ಸದಸ್ಯತ್ವ ಅಭಿಯಾನ ಮಾಡಬೇಕು. ಇದು ಸದಸ್ಯತ್ವ ಅಭಿಯಾನ ಅಂದ್ರೆ ಇದು ಒಂದು ನಾವು ಪಕ್ಷದ ಹಬ್ಬ ಥರ ಆಚರಣೆ ಮಾಡ್ತೀವಿ. ಇದು ಒಂದು ಪಕ್ಷದ ಕೆಲಸ ಅಲ್ಲ, ಇದೊಂದು ಹಬ್ಬ ಅಂತೇಳಿ. ಅದಕ್ಕಾಗಿ ಈ ಮುಂದಿನ ದಿನಗಳದಾಗ ನಮಗೇನು ಟಾಸ್ಕ್ ಕೊಟ್ಟಾರ, ನಮಗೇನು ನಮ್ಮ ಕ್ಷೇತ್ರದಿಂದ 1 ಲಕ್ಷ ಮಾಡಬೇಕು ಅಂತೇಳಿ, ಅದಕ್ಕೆ ನಾವು ರೀಚ್ ಮಾಡ್ತೇವೆ ಅಂತೇಳಿ ನಾವು ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಇದು ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ, ನಮ್ಮ ಇಡೀ ತಂಡ ಇರಬೇಕು, ಮಂಡಲ ತಂಡ ಇರಬೇಕು, ನಮ್ಮ ಜಿಲ್ಲಾ ತಂಡ ಇರಬೇಕು, ರಾಜ್ಯ ತಂಡ ಇರಬೇಕು, ನಮ್ಮ ನಾಯಕರ ಆಶೀರ್ವಾದ ಇರಬೇಕು ಪ್ರಮುಖವಾಗಿ. ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಿಗೆ ವಿಶೇಷವಾಗಿ ನಮಗೇನು ಗೌರವ ಕೊಟ್ಟು ನಮಗೇನು ಮಂಡಲ ಅಧ್ಯಕ್ಷ ಮಾಡ್ಯಾರ. ನಮ್ಮ ಕಾರ್ಯದರ್ಶಿಗಳು, ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರಿಗೂ, ನಮ್ಮ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಪರಿಶ್ರಮ ಭಾಳ ಅದ. ಇವತ್ತಿನ ಕಾರ್ಯಕ್ರಮ ಮಾಡಬೇಕಾದ್ರೂ ಮತ್ತು ಮುಂದಿನ ದಿನಗಳಾಗ ಸದಸ್ಯತ್ವ ಅಭಿಯಾನ ಮಾಡಬೇಕಾದ್ರು. ಅದಕ್ಕೋಸ್ಕರ ಮುಂದಿನ ದಿನಗಳಾಗ ಈ ನಮ್ಮ ಪಕ್ಷದ ಕೆಲಸ ಭಾಳ ನಿಷ್ಠೆಯಿಂದ ಮಾಡ್ತೀವಿ. ಇದು ಮಾಡಿದ್ದೀವಿ. ನಮ್ಮ ಪಕ್ಷದ ಕೆಲಸ ಅಂದರೆ ನರೇಂದ್ರ ಮೋದಿಯವ್ರನ್ನ ಗೌರವ ಸಲ್ಲಿಸಿದಂಗೆ ಹಿಂದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ಅದೇ ರೀತಿಯಾಗಿ ಈ ಹಿಂದಿಗೆ ಯಡಿಯೂರಪ್ಪ ಅವರು, ಈಗಿನ ವಿಜಯೇಂದ್ರ ಅವರು, ಇವರೆಲ್ಲ ಹಾಕೊಟ್ಟು ತಡಿಪಾಳದ ಮೇಲೆ ನಮ್ಮ ಸರ್ಕಾರ ಮಾಡ್ತೀವಿ ಅಂತ. ಧನ್ಯವಾದ. ಬೀದರ್ ದಕ್ಷಿಣದ ಮನ್ನಕೇಳಿ ವಿಜಯಲಕ್ಷ್ಮಿ ಫಂಕ್ಷನ್ ಹಾಲ್ನಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕರು ಸೇರಿದಂತೆ ಸ್ಥಳೀಯ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತರುಗಳು ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. TV12 ಕನ್ನಡ, ಆನಂದ್, ಬೀದರ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.